ಒಂದು ವಾರದಿಂದ ಬಾಗಲಕೋಟೆ ಚುನಾವಣೆಯಲ್ಲಿ ಚರಂತಿ ಮಠವರ ಪರವಾಗಿ ಪ್ರಚಾರವನ್ನು ಮಾಡಿ ಪುನಃ ನಿನ್ನೆ ಇವತ್ತು 2 ದಿನಗಳ ಕಾಲ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸಕೇರಿ ಕರೆಪ್ಪನವರ ಪರವಾಗಿ ಪ್ರಚಾರವನ್ನು ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಕೂಡ ನಿನ್ನೆ ಕೂಡ ಎಲ್ಲ ಹಳ್ಳಿಗಳ ಕಡೆ ಹೋಗಿದ್ದೆ. ಇವತ್ತು ಕೂಡ ಪಟ್ಟಣ ಪ್ರದೇಶದಲ್ಲಿ ಸಾಕಷ್ಟು ವಾರ್ಡ್ಗಳಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ದೀನಿ. ಎಲ್ಲ ಕಡೆ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಇದೆ. ನಮ್ಮ ಅಭ್ಯರ್ಥಿ ಗೆಲ್ಲಿತಾರನ್ನಂಥ ವಿಶ್ವಾಸ ಕೂಡ ನಮ್ಮಲ್ಲಿದೆ. ಹಂಗಾಗಿ ಇವತ್ತು ದಾವಣಗೆರೆ ಅಂದ ತಕ್ಷಣವೇ ನಮ್ಮೆಲ್ಲರಿಗೆ ಭಾಳಷ್ಟು ಫೇಮಸ್ ಅಂದ್ರಿಗಿನ ಬೆಣ್ಣೆ ದೋಸೆ. ಆ ಬೆಣ್ಣೆ ದೋಸೆ ಒಂದೇ ಕುಟುಂಬಕ್ಕೆ ಸಿಗ್ತಾಯಿದೆ. ಯಾಕಂದರೆ ಮುಂಚೆ ತಾತ ಆದ ನಂತರ ಮಗ ಆದ ನಂತರ ಸೊಸೆ ಆದ ನಂತರ ಇವತ್ತು ಮೊಮ್ಮಗ. ಇದು ಒಬ್ಬರಿಗೆ ಅಂದರೆ ಒಂದೇ ಕುಟುಂಬಕ್ಕೆ ಬೆಣ್ಣೆ ದೋಸೆ ಸಿಗ್ತಾ ಇತ್ತಾಗಲಿ ಮತದಾರರಿಗೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇಲ್ಲ, ದೋಸೆನೂ ಕೂಡ ಸಿಗ್ತಾ ಇಲ್ಲ. ಹಂಗಾಗಿ ಇವತ್ತು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ದಲಿತ ನಾಯಕರಿಗೆ ಕೊಟ್ಟಿದೆ. ಇವತ್ತು ಒಬ್ಬ ದಲಿತ ನಾಯಕರನ್ನು ಸೋಲಿಸಬೇಕು ಅನ್ನೋಂಥ ಕಾರಣದಿಂದ ಇಡೀ ಸರ್ಕಾರ ಇವತ್ತು ಠಿಕಾಣೆ ಹೂಡಿ ಇವತ್ತು ದಲಿತ ನಾಯಕರನ್ನು ಇವತ್ತು ಸೋಲಿಸೋಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾಯಿದೆ, ಸರ್ಕಾರ ಕೂಡ ಮಾಡ್ತಾಯಿದೆ. ಯಾಕಂದರೆ ಇವತ್ತು ಇತಿಹಾಸವನ್ನು ತೆಗೆದು ನೋಡಿದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲಿ ನೆಹರು ಅವರು ಸೇರಿಕೊಂಡು ಅವತ್ತು ಕಾಂಗ್ರೆಸ್ಸು ಅವರೆಲ್ಲರೂ ಕೂಡ ಸೇರಿಕೊಂಡು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಇವತ್ತು ಕೂಡ ಈ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಬಂದು ಹಣದ ಬ್ಯಾಗನ್ನು ಹಿಡ್ಕೊಂಡು ಇವತ್ತು ಒಬ್ಬ ದಲಿತ ನಾಯಕರನ್ನ ಸೋಲಿಸೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾಯಿದೆ. ಯಾಕೋ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ ಆಗಲಿ, ದಲಿತರು ನೋಡಿದ್ರೆ ಭಾಳಷ್ಟು ಅವ್ರಿಗೆ ಭಯ. ಅವ್ರು ಕಂಡ್ರೇ ಅವ್ರಿಗೆ ಎಲ್ಲೋ ಒಂದು ಕಡೆ ತಳಮಳ ಆಗ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೋಡಿದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಾರೆ. ಸಂವಿಧಾನವನ್ನು ಬರೆದ ನಂತರ ಅವ್ರನ್ನ ಎಂಥ ಪರಿಸ್ಥಿತಿಗಳು ಕೂಡ ರಾಜಕಾರಣದಲ್ಲಿ ಗೆಲ್ಲಿಬಾರ್ದು ಅನ್ನೋಂಥ ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ, ನೆಹರು ಅವ್ರು ಮಾಡ್ತಾರೆ. ಆ ಕಾಲದಲ್ಲಿ ಕಾಂಗ್ರೆಸ್ಸು ನೆಹರು ಮಾಡಿದಂಥ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೊಂದು ಕ್ಷೇತ್ರ ಕೂಡ ಇರಬಾರ್ದು ಅನ್ನೋಂಥ ರೀತಿಯಲ್ಲಿ ಇರಲಾರ್ದಂಥ ನೋಡ್ಕೊಂಡಂಥ ಕೆಲಸ ಕಾಂಗ್ರೆಸ್ ಮಾಡುತ್ತೆ ಅನ್ನೋಂಥದ್ದು ಕೂಡ ಇತಿಹಾಸವನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. 1957ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ 1957ರಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸೋಲಿಸೋಂಥ ಕೆಲಸ ಮಾಡುತ್ತೆ. ಅದರಲ್ಲಿ 1954ರಲ್ಲಿ ಉಪಚುನಾವಣೆ ಬಂದಂಥ ಟೈಮಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಂಗ್ರೆಸ್ಸು ಸೋಲಿಸೋಂಥ ಕೆಲಸ ಅವತ್ತು ಕಾಂಗ್ರೆಸ್ ಪಾರ್ಟಿ 1957ರಲ್ಲಿ ಮಾಡಿದೆ. 1954ರಲ್ಲಿ ಕೂಡ 2 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸೋಂಥ ಕೆಲಸ ಮಾಡುತ್ತೆ. ಅವತ್ತು ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ ನಂತರ ಅವ್ರು ಯಾರು ಸೋಲಿಸಿರ್ತಾರ? ನೆಹರು ಅವರೇ ಅವ್ರ ಆಪ್ತರು ಆದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಪ್ತರಾದಂಥ ನಾರಾಯಣ್ ಕಜ್ಲೇಕರ್ ಅವ್ರನ್ನ ಎತ್ತಿ ಕಟ್ಟಿ ನೆಹರು ಅವ್ರ ವಿರುದ್ಧವಾಗಿ ನಿಲ್ಲಿಸಿ ಅವತ್ತು ಅವರು ನಾರಾಯಣ್ ಕಜ್ಲೇಕರ್ ಅವ್ರ ವಿರುದ್ಧ ಅಂಬೇಡ್ಕರ್ ಸೋಲಂಥ ಕೆಲಸ ಆಗುತ್ತೆ. ಹಂಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇತಿಹಾಸವನ್ನು ತೆಗೆದು ನೋಡಿದಂಥ ಟೈಮಲ್ಲಿ ಯಾವತ್ತು ನೋಡಿದ್ರು ಕೂಡ ಅಂಬೇಡ್ಕರ್ ಅವ್ರಿಗೆ ವಿರುದ್ಧ ಮಾಡಿದೆ. ಅದೇ ರೀತಿಯಲ್ಲಿ ದಲಿತರಿಗೆ ವಿರುದ್ಧ ಮಾಡೋಂಥ ಕೆಲಸ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ಕೊತ ಬಂದಿದೆ. ಇದೊಂದು ಐತಿಹಾಸಿಕ ದಾಖಲೆಗಳಿದ್ದಾವೆ, ಇತಿಹಾಸವಾದಂಥ ದಾಖಲೆಗಳಿದ್ದಾವೆ. ಆ ದಾಖಲೆಯನ್ನು ಸಿದ್ದರಾಮಯ್ಯರು ಯಾವತ್ತೂ ಕೂಡ ಮರಿಬಾರ್ದು ಅನ್ನೋಂಥ ನಾನು ವಿಷಯವನ್ನು ಕೂಡ ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ. ಇವತ್ತು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಇವತ್ತು ಏನವರು ನಾರಾಯಣ್ ಕಜ್ಲೇಕರ್ ಅವರು ಏನು ಸೋಲಿಸಿದ ನಂತರ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಪದ್ಮಭೂಷಣ್ ಅವಾರ್ಡನ್ನು ಕೊಡೋಂಥ ಕೆಲಸ ಮಾಡ್ತಾರೆ, ಪದ್ಮಭೂಷಣ್ ಪ್ರಶಸ್ತಿಯನ್ನು ಕೊಡೋಂಥ ಕೆಲಸ ಮಾಡುತ್ತಾರೆ. ಈ ನೀತಿಗೆಟ್ಟ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ
ಅವತ್ತಿಂದ ಇವತ್ತಿನ ತನಕ ಕೂಡ ದಲಿತರು ನೋಡಿದ್ರೆ ಆಗಲ್ಲ, ದಲಿತರಿಂದ ಭಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಭಯ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ಅಂತ್ಯ ಮಾಡಬೇಕು ಅಂತೇಳಿ ಅವತ್ತಿಂದ ಇವತ್ತಿನ ತನಕ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಷಯ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಅದೇ ರೀತಿಯಲ್ಲಿ ದಲಿತರನ್ನು ತುಳ್ಕೊತ ಬಂದಿದ್ದೇನೆ ಅಂತ ವಿಚಾರವನ್ನು ಕೂಡ ಇವತ್ತು ಈ ಗಮನವನ್ನು ತರೋಂಥ ಕೆಲಸ ಮಾಡ್ತೀನಿ. ಇವತ್ತು ಶ್ರೀನಿವಾಸ್ ದಾಸ್ಕೇರಿಯಪ್ಪನವರು ಕರಿಯಪ್ಪನವರು ಒಬ್ಬ ಸಾಮಾನ್ಯವಾದಂಥ ವ್ಯಕ್ತಿ, ಒಬ್ಬ ಕೂಲಿ ಕಾರ್ಮಿಕ, ಬಡ ಮಗ, ಒಬ್ಬ ದಲಿತ ನಾಯಕ. ಇವತ್ತು ಕಾಂಗ್ರೆಸ್ ಅವರು ಏನಂದರೆ ಅಂಥ ವ್ಯಕ್ತಿನ ಸೋಲಿಸಬೇಕು ಅಂಥೇಳಿ ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾಯಿದೆ. ಷಡ್ಯಂತ್ರ ಅನ್ನೋದಕ್ಕಿಂತ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ವಾರ್ಡ್ಗಳಲ್ಲೆಲ್ಲ ಕೂಡ ಮಂತ್ರಿಗಳು ಬಂದು ಕುಂತಾರ, ಮೂಟೆಗಟ್ಟಲೆ ರೊಕ್ಕ ತೊಗೊಂಡು ಬಂದು ಕುಂತಾರ. ಇವತ್ತು ಅವ್ರಿಗೆ ಭಯ ಪ್ರಾರಂಭ ಆಗಿದೆ. ಇವತ್ತು ಬಾಗಲಕೋಟೆಯಲ್ಲಿ ಇವತ್ತು BJP ಚರಂತಿ ಮಟ್ಟ ಗೆಲ್ಲೀತಾ ಇದ್ದಾರೆ. ಇಲ್ಲಿ ಕೂಡ ಸಮೀಕ್ಷೆಯಲ್ಲಿ ಇವತ್ತು ನಮ್ಮ ಸೀನಪ್ಪ ಕರಿಯಪ್ಪನವ್ರು ಗೆಲ್ಲೀತಾ ಇದ್ದಾರೆ ಅನ್ನೋಂಥದ್ದು ಕಾರಣದಿಂದ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಗೆಲ್ಲಬಾರ್ದು, ಒಬ್ಬ ಬಡವ ಶ್ರಮಿಕ ಗೆಲ್ಲಿಬಾರ್ದು. ಭಾರತೀಯ ಜನತಾ ಪಾರ್ಟಿ ಇವತ್ತು ಅಹಿಂದ ನಾಯಕನಿಗೆ, ಒಬ್ಬ ದಲಿತ ನಾಯಕನಿಗೆ, ಹಿಂದುಳಿದಂಥ ಜಾತಿಗಳಿಗೆ ಕೊಟ್ಟಿದೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಶ್ರೀಮಂತರು ಗೆಲ್ಲಬೇಕನ್ನೋಂಥ ಕಾರಣದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾಯಿದೆ. ಹಂಗಾಗಿ ಇವತ್ತು ದಾವಣಗೆರೆಯಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಈ ತುಂಬ ವಾತಾವರಣ ಅಂತೂ ಭಾಳಷ್ಟು ಹೆಂಗೆ ಇದೆ ಅಂತ ಹೇಳಿದ್ರಿಗನ ಎಂಥ ಪರಿಸ್ಥಿತಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಶ್ರೀನಿವಾಸ್ ದಾಸ್ಕೇರಿಯಪ್ಪರನ್ನ ಅವ್ರು ಗೆಲ್ಲಿಸ್ಬೇಕು ಅನ್ನೋಂಥ ಕಾರಣದಿಂದ ಸಾಕಷ್ಟು ಎಲ್ಲರೂ ಕೂಡ ಇವತ್ತು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಶಾಮ್ಲೂರು ಕುಟುಂಬಸ್ಥರು ಏನು ಅವ್ರ ಮೊಮ್ಮಗ ಏನು ನಿಂತಿದ್ದಾನೋ ಇವತ್ತು ಜನರೆಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮನ್ನು ಭಾಳಷ್ಟು ವರ್ಷಗಳ ಕಾಲ ವೋಟ್ ಬ್ಯಾಂಕ್ ಆಗಿ ಅವರು ಬಳಸ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯರು ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರಿಗಿನ ಮುಖ್ಯಮಂತ್ರಿಗಳಾಗಿದ್ದು 2 ಬಾರಿ ಮುಖ್ಯಮಂತ್ರಿಗಳಾಗಿ 7 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಇವತ್ತು ವಾರ್ಡು ಊರು ಅಡ್ಡಾಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಎಲ್ಲ ಕ್ರೆಡಿಬಿಲಿಟಿಗಳನ್ನು ಕೂಡ ಕಳ್ಕೊಳ್ಳೋಂಥ ಕೆಲಸ ಮಾಡಿದೆ. ಹಂಗಾಗಿ ಇವತ್ತು ಸಿದ್ದರಾಮಯ್ಯನಿಗೆ ಭಯ ಏನಂದ್ರಿಗಿನ 2018ರಲ್ಲಿ ಕೂಡ ಪರಮೇಶ್ವರ್ ಅವರು ಏನೋ ಅವತ್ತು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನೋಂಥ ಕಾರಣದಿಂದ ಇದೇ ಸಿದ್ದರಾಮಯ್ಯರು ಅವರು ದಲಿತ ನಾಯಕರಾದಂಥ ಸನ್ಮಾನ್ಯ ಪರಮೇಶ್ವರನ್ನ ಸೋಲ್ಸೋಂಥ ಕೆಲಸ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡ್ತಾರೆ. ಅದೇ ಶೈಲಿಯಲ್ಲಿ ಅವತ್ತು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಪರಮೇಶ್ವರನ ಯಾವ ರೀತಿಯಲ್ಲಿ ಸೋಲಿಸಿದಾರೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಇವತ್ತು DK ಶಿವಕುಮಾರ್ ಅವ್ರುಗಳ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಯಲ್ಲಿ ಗೆಲ್ಲಬಾರ್ದು. ಕಾಲಚಕ್ರದಲ್ಲಿ ಅವತ್ತು ಸಿದ್ದರಾಮಯ್ಯರು ಮಾಡಿದಕ್ಕೋಸ್ಕರವಾಗಿ ಸ್ವತಃ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಇವತ್ತು ಅದೇ ರೀತಿಯಲ್ಲಿ ಕೂಡ ಇವತ್ತು ಮುಂದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಶಿವಕುಮಾರ್ ಅವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ಸಿನ ಪಾರ್ಟಿನ ಅಭ್ಯರ್ಥಿಯನ್ನು ಗೆಲ್ಲಿಸಬಾರ್ದು ಅನ್ನೋಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಎಲ್ಲ ಜನರೆಲ್ಲರೂ ಕೂಡ ಇವತ್ತು ನೋಡಿದಂಥ ಸಂದರ್ಭದಲ್ಲಿ ಅವರು ಎಲ್ಲ ರೀತಿಯಲ್ಲಿ ಕೂಡ ಅಂದ್ರಿಗಿನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಸಾರಾಸಗಟವಾಗಿ ಕೆಲಸ ಮಾಡೋಂಥ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಇವತ್ತು BJPಯ ಸಾಂಪ್ರದಾಯಿಕವಾದಂಥ ಮತಗಳು, ಇವತ್ತು ಸಿದ್ದರಾಮಯ್ಯ ವಿರುದ್ಧವಾದಂಥ ಮತಗಳು, ಕಾಂಗ್ರೆಸ್ ಮೇಲಿನ ಸಿಟ್ಟಿದ್ದಂಥ ಮತಗಳು, DK ಶಿವಕುಮಾರ್ ತಂತ್ರದಂಥ ಮತಗಳು, ಎಲ್ಲ ಮತಗಳು ಸೇರಿ ಈ ಬಾರಿ ಕೇಸರಿ ಬಾವುಟ ಆರುತ್ತೆ. ಸೀನಪ್ಪ ದಾಸ್ಕೇರಿಯಪ್ಪರವರು BJP ಬಾವುಟನ ಆರಿಸೋಂಥ ಕೆಲಸ ಮಾಡ್ತಾರೆ. ಇಲ್ಲಿಂದ ಜನರು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸೋಂಥ ಕೆಲಸ ಮಾಡ್ತಾರೆ.